2026ರ IPL ಕಿಕ್ ಸ್ಟಾರ್ಟ್ಗೆ ಇನ್ನು 2 ವಾರ ಕೂಡ ಉಳಿದಿಲ್ಲ. ಎಲ್ಲ ಫ್ರಾಂಚೈಸಿಗಳು ಭರ್ಜರಿ ಪ್ರಾಕ್ಟೀಸ್ನಲ್ಲಿ ಬ್ಯುಸಿ ಆಗಿದ್ದಾರೆ. 19ನೇ ಸೀಸನ್ ಚಾಂಪಿಯನ್ ಪಟ್ಟಕ್ಕೆ ಏರೋಕೆ ಗೇಮ್ ಪ್ಲಾನ್ಗಳು ಕೂಡ ಜೋರಾಗಿದೆ. ಮಿನಿ ಆಕ್ಷನ್ನಿಂದಾಗಿ ಒಂದಷ್ಟು ಪ್ಲೇಯರ್ಗಳು ಬೇರೆ ಬೇರೆ ಟೀಮ್ಗಳಲ್ಲಿ ಈ ಸಲ ಕಾಣಿಸ್ಕೊಳ್ತಾರೆ. ಅಟ್ ದಿ ಸೇಮ್ ಟೈಮ್ ಹೊಸ ಕ್ಯಾಪ್ಟನ್ಸ್ ಕೂಡ ನೋಡಬಹುದು. ಈಗಾಗಲೇ ರಾಜಸ್ಥಾನಕ್ಕೆ ರಿಯಾನ್ ಪರಾಗ್ ನಾಯಕನಾಗಿ ಸೆಲೆಕ್ಟ್ ಆಗಿದ್ದಾರೆ. ಚೆನ್ನೈನಲ್ಲೂ ಕೂಡ ಚೇಂಜಸ್ ಇರುತ್ತಾ ಎನ್ನುವಂಥ ಪ್ರಶ್ನೆಗಳಿವೆ. ಹಾಗೆ ಡೆಲ್ಲಿ ತಂಡದಲ್ಲೂ ಕೂಡ ಬದಲಾವಣೆ ಕೂಗು ಎದ್ದಿದೆ. DC ತಂಡಕ್ಕೆ KL ರಾಹುಲ್ರನ್ನ ನಾಯಕನಾಗಿ ಮಾಡುವಂತೆ ಪ್ರೆಷರ್ ಜಾಸ್ತಿ ಆಗ್ತಿದೆ. ಕಳೆದ ವರ್ಷವೇ ಕ್ಯಾಪ್ಟನ್ ಆಗಿದ್ದ ಅಕ್ಷರ್ ಈ ಸಲ ಕೂಡ ಕಂಟಿನ್ಯೂ ಆಗ್ತಾರ? ರಾಹುಲ್ ನಾಯಕತ್ವ ಒಪ್ಪಿಕೊಳ್ತಾರ? ಡೆಲ್ಲಿ ಬ್ರಿಗೇಡ್ನಲ್ಲಿ ಆಗಿರುವಂಥ ಮೇಜರ್ ಡೆವಲಪ್ಮೆಂಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಈಗ ದೊಡ್ಡ ಬದಲಾವಣೆ ಆಗಿದೆ. ಕಳೆದ ವರ್ಷವಷ್ಟೇ ದೆಹಲಿ ತಂಡಕ್ಕೆ ಮೆಂಟರ್ ಆಗಿ ಸೇರಿದಂತ ಕೆವಿನ್ ಪೀಟರ್ಸನ್ ಮೆಂಟರ್ ಹುದ್ದೆಯಿಂದ ಹೊರಬಂದಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಘೋಷಣೆ ಕೂಡ ಮಾಡಿದ್ದಾರೆ. ಈಗ ಕ್ಯಾಪ್ಟನ್ ಕೂಡ ಬದಲಾವಣೆ ಮಾಡ್ತಾರಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಅಕ್ಷರ್ ಪಟೇಲ್ ಜೊತೆಯೇ ಈ ವರ್ಷವೂ ಕೂಡ ಕಂಟಿನ್ಯೂ ಆಗಬೇಕಾ ಅಥವಾ KL ರಾಹುಲ್ಗೆ ಕಂಟ್ರೋಲ್ ಕೊಡಬೇಕಾ ಎನ್ನುವಂತ ಚರ್ಚೆ ಆಗ್ತಿದೆ. ಅಕ್ಷರ್ ಕ್ಯಾಪ್ಟನ್ಸಿಯಲ್ಲಿ ಆರಂಭ ಸಿಕ್ರು, ಅಂತ್ಯದಲ್ಲಿ ಎಡವಿದ ಡೆಲ್ಲಿ. 2025ರ IPL ಟೂರ್ನಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಕ್ಷರ್ ಪಟೇಲ್ರನ್ನ ನಾಯಕನನ್ನಾಗಿ ನೇಮಕ ಮಾಡಲಾಗಿತ್ತು. ಬಾಪು ಅವರ ಲೀಡರ್ಶಿಪ್ನಲ್ಲಿ ಡೆಲ್ಲಿ ತಂಡ ಒಳ್ಳೆ ಆರಂಭವನ್ನೇ ಪಡೆದಿತ್ತು. ಫಸ್ಟ್ ಹಾಫ್ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು. ಅಕ್ಷರ್ ನಾಯಕತ್ವದಲ್ಲಿ DC ತಂಡ ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಮೊದಲ 6 ಪಂದ್ಯಗಳಲ್ಲಿ 5ರಲ್ಲಿ ಗೆಲುವನ್ನ ಸಾಧಿಸಿತ್ತು. ಹಾಗೆ ಸತತ 4 ಗೆಲುವುಗಳಲ್ಲಿ ತಂಡವನ್ನ ಮುನ್ನಡೆಸಿದ ಮೊದಲ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಎನ್ನುವಂಥ ದಾಖಲೆ ಕೂಡ ಬರೆದಿದ್ರು. ಇದು ಐಕಾನಿಕ್ ವೀರೇಂದ್ರ ಸೆಹ್ವಾಗ್ ಅವರ ಹಿಂದಿನ 3 ಗೆಲುವುಗಳ ದಾಖಲೆಯನ್ನ ಬ್ರೇಕ್ ಮಾಡಿತ್ತು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಡೆಲ್ಲಿ ಮತ್ತೆ ಡಲ್ ಆಗಿತ್ತು. ಕ್ಯಾಪಿಟಲ್ಸ್ ತಂಡ ತಮ್ಮ ಕೊನೆಯ 8 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನ ಸೋತು ಕೊನೆಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದೇ ಒಂದು ಅಂಕದಿಂದ ಪ್ಲೇ ಆಫ್ಗೆ ಇರುವಂಥ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ರು. ಹೀಗಿದ್ರು ಅಕ್ಷರ್ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಗೇಮ್ ಪ್ಲಾನ್, ಎಕ್ಸಿಕ್ಯೂಷನ್, ಸ್ಪಿನ್ ವಿಭಾಗವನ್ನ ತುಂಬಾನೇ ಚೆನ್ನಾಗಿ ಲೀಡ್ ಮಾಡಿದ್ರು. ಹೀಗಾಗಿ ಈ ವರ್ಷ ಕೂಡ ಬಾಪುಗೆ ಮಣೆ ಹಾಕ್ತಾರಾ ಎನ್ನುವಂತ ಪ್ರಶ್ನೆಗಳಿವೆ. ಆದರೆ ಬಾಪುಗೆ ಹೋಲಿಸಿದ್ರೆ ರಾಹುಲ್ ಕೂಡ ಬೆಸ್ಟ್ ಅನ್ನಿಸಿದ್ದಾರೆ. ಡೆಲ್ಲಿಗೆ ಬೇಕಿದೆ KL ರಾಹುಲ್ ಎಕ್ಸ್ಪೀರಿಯನ್ಸ್. ಇನ್ನು IPL ನಲ್ಲಿ KL ರಾಹುಲ್ ಬ್ಯಾಟರ್ ಆಗಿ ಅಷ್ಟೇ ಅಲ್ಲದೆ ನಾಯಕನಾಗಿ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ಲೀಡ್ ಮಾಡಿದ್ರು. 2022 ಹಾಗೆ 2023ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಸತತ 2 ಸಲ ಪ್ಲೇ ಆಫ್ಗೆ ಮುನ್ನಡೆಸಿದ್ರು. ಆದರೆ 2025ರ IPL ಬಳಿಕ 14 ಕೋಟಿ ರೂಪಾಯಿಗೆ ಡೆಲ್ಲಿ ತಂಡ ಸೇರಿದ್ರು. ಕಳೆದ ಬಾರಿಯೇ ರಾಹುಲ್ಗೆ ಕ್ಯಾಪ್ಟನ್ಸಿ ಆಫರ್ ಅನ್ನ ನೀಡಲಾಗಿತ್ತು. ಬಟ್ ಅವ್ರ ತಂದೆ ಆಗ್ತಿರುವಂತಹ ಕಾರಣಕ್ಕೆ ಅದನ್ನ ರಿಜೆಕ್ಟ್ ಮಾಡಿದ್ರು ಎನ್ನುವಂತ ಮಾತುಗಳಿವೆ. ರಾಹುಲ್ LSGಯಲ್ಲಿ ತಮ್ಮ ನಾಯಕತ್ವದ ಅವಧಿಯಲ್ಲಿ 54.05% ಗೆಲುವಿನ ಶೇಕಡಾವಾರು ಹೊಂದಿದ್ದಾರೆ. ರಾಹುಲ್ ರಂತ ಅನುಭವಿ ನಾಯಕ ಪ್ಲೇಯಿಂಗ್ 11ನಲ್ಲಿ ಆಡೋದೇ ಅವರ ತಂಡದ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿ 2026ರಲ್ಲಿ ರಾಹುಲ್ಗೆ ನಾಯಕತ್ವ ನೀಡಿ ಎನ್ನುವುದು ಕೆಲ ಅಭಿಮಾನಿಗಳ ವಾದ ಇದೆ. ಅಥವಾ ಅಕ್ಷರನ್ನೇ ನಾಯಕನನ್ನಾಗಿ ಕಂಟಿನ್ಯೂ ಮಾಡಿದ್ರು ಕೂಡ ಆರಂಭದಲ್ಲಿ ಅಕ್ಷರ್ ಏನಾದರೂ ಎಡವಿದ್ರೆ ನಂತರದಲ್ಲಿ ರಾಹುಲ್ಗೆ ಪವರ್ ಕೊಡಿ ಎನ್ನುವಂತ ಸಜೆಷನ್ಸ್ ಕೊಡ್ತಿದ್ದಾರೆ. 2008ರಿಂದಲೂ ಡೆಲ್ಲಿ ಪಾಲಿಗೆ ಸಿಗದ ಟ್ರೋಫಿ. ಇನ್ನು 2008ರಿಂದ IPL ನಲ್ಲಿ ಆಡ್ತಾ ಇದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದುವರೆಗೂ ಒಮ್ಮೆಯೂ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. 2020ರಲ್ಲಿ ಫೈನಲ್ ತಲುಪಿದ್ರು ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಸೋತು ರನ್ನರ್ ಅಪ್ ಆಗ್ತಾರೆ. ಈ ಬಾರಿಯಾದ್ರೂ ಕೂಡ ಮೊದಲ ಕಪ್ ಗೆಲ್ಲುವಂತ ನಿರೀಕ್ಷೆಯಲ್ಲಿ ಟೂರ್ನಿಗೆ ಕಾಲಿಟ್ಟಿದ್ದಾರೆ. ಪ್ರಸ್ತುತ ಅನೌನ್ಸ್ ಆಗಿರುವಂತಹ ಶೆಡ್ಯೂಲ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ನ ಮೊದಲ ಪಂದ್ಯ ಏಪ್ರಿಲ್ 1ರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೆಯುತ್ತೆ. ಏಪ್ರಿಲ್ 4ಕ್ಕೆ ಮುಂಬೈ ಇಂಡಿಯನ್ಸ್ ವಿರುದ್ಧ ತವರು ಮೈದಾನವಾಗಿರುವಂತ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ 2ನೇ ಮ್ಯಾಚ್ ಆಡ್ತಾರೆ. ನೆಕ್ಸ್ಟ್ ಏಪ್ರಿಲ್ 8ರಂದು ಡೆಲ್ಲಿಯಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯ ನಡೆಯುತ್ತೆ. ಹಾಗೆ ಏಪ್ರಿಲ್ 11ರಂದು ಕ್ಯಾಪಿಟಲ್ಸ್ ತಮ್ಮ ತವರು ಮೈದಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯ ಆಡ್ತಾರೆ. ಈ ವರ್ಷನಾದ್ರೂ ಕೂಡ ಚೊಚ್ಚಲ ಕಪ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ನಿಮ್ಮ ಪ್ರಕಾರ ಡೆಲ್ಲಿ ತಂಡದಲ್ಲಿ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆಗಿ ಮುಂದುವರಿಯಬೇಕಾ
ಅಥವಾ KL ರಾಹುಲ್ಗೆ ನಾಯಕತ್ವ ನೀಡಬಹುದಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.